ಧರ್ಮಸ್ಥಳ ಹೆಣವುತ ಪ್ರಕರಣ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಸಾಕ್ಷಿದಾರ ಮಾರ್ಕ್ ಮಾಡಿದ್ದು 13 ಜಾಗಗಳನ್ನು ಎಸ್ಐಟಿ ತನಿಖಾ ತಂಡ ಆಕ್ಟಿವ್ ಶೋಧದ ನಂತರ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ. ಕೊನೆಯ ಮತ್ತು 13ನೇ ಪಾಯಿಂಟ್ನಲ್ಲಿ ತೀವ್ರ ಶೋಧ ಕಾರ್ಯ ಮುಂದುವರೆದಿದೆ. ಎಸ್ಐಟಿ ಮುಖ್ಯಸ್ಥ ಮೊಹಾಂತಿ ಮಹತ್ವದ ಮೀಟಿಂಗ್, ಮುಂದಿನ ಕಾರ್ಯಾಚರಣೆ ಹೇಗಿರಬೇಕು ಎಂಬ ಚರ್ಚೆ. 13 ಪಾಯಿಂಟ್ ಅಗೆತದ ನಂತರ ಮುಂದಿನ ಕಾರ್ಯಾಚರಣೆ ಹೇಗಿರಬೇಕು, ಹೊಸ ಸಾಕ್ಷಿದಾರ ಜಯಂತ್ ವಿಚಾರಣೆ ನಡೆಸೋ ಸಾಧ್ಯತೆಗಳಿದ್ದಾವೆ. ಕಾರಣ ಇವತ್ತು ಎಸ್ಐಟಿಗೆ ವರ್ಗಾವಣೆಯಾಗಿದೆ ಆತನ ದೂರು. ಯಾವುದೇ ಕ್ಷಣದಲ್ಲಿ ಎಸ್ಐಟಿ ಮುಂದೆ ಸಾಕ್ಷಿದಾರ ಜಯಂತ್ ಹಾಜರಾಗಬೇಕು. ಧರ್ಮಸ್ಥಳ ಶೋಧ ಇಂದು ಕ್ಲೈಮ್ಯಾಕ್ಸ್ ಹಂತನ. ತೀವ್ರ ಕುತೂಹಲ ಕೆರಳಿಸಿದ್ದ ಪ್ರಕರಣ ಅದು. ಕೊನೆಯ ಮತ್ತು 13ನೇ ಪಾಯಿಂಟ್ನಲ್ಲಿ ತೀವ್ರ ಶೋಧ ಕಾರ್ಯ ಮುಂದುವರೆದಿದೆ. ಎಸ್ಐಟಿ ಮುಖ್ಯಸ್ಥ ಮೊಹಾಂತಿ ಮಹತ್ವದ ಮೀಟಿಂಗ್ ಮಾಡ್ತಿದ್ದಾರೆ. ಕೊನೆಯ ಮತ್ತು 13ನೇ ಪಾಯಿಂಟ್ನಲ್ಲಿ ತೀವ್ರ ಶೋಧ, ಮುಂದಿನ ಕಾರ್ಯಾಚರಣೆ ಹೇಗಿರಬೇಕು ಎಂಬುದರ ಬಗ್ಗೆ ಚರ್ಚೆಗಳು ಕೂಡ ಇವತ್ತು ನಡೆಯುತ್ತೆ. ಹೊಸ ಸಾಕ್ಷಿದಾರ ಜಯಂತ್ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳಿದ್ದಾವೆ. ಯಾವುದೇ ಕ್ಷಣದಲ್ಲಿ ಎಸ್ಐಟಿ ಮುಂದೆ ಸಾಕ್ಷಿದಾರ ಜಯಂತ್ ಹಾಜರಾಗ್ತಾರೆ. ಪ್ರಾಥಮಿಕ ವಿಚಾರಣೆಯೂ ಕೂಡ ನಡೆಯುತ್ತೆ. ಹೊಸ ಸಾಕ್ಷಿದಾರ ತನ್ನ ದೂರು ಧರ್ಮಸ್ಥಳ ಠಾಣೆಗೆ ಹೋಗಿ ದೂರು ದಾಖಲು ಮಾಡಿದ್ದ. ಅದಾದ ನಂತರ ಅವತ್ತಿನ ದಿನ ಶನಿವಾರ ಆಗಿತ್ತು. ಧರ್ಮಸ್ಥಳ ಠಾಣೆಯವರು ಎಸ್ಐಟಿ ಅಧಿಕಾರಿಗಳು ಇವತ್ತಿಲ್ಲ, ಭಾನುವಾರ ಬಿಟ್ಟು ಸೋಮವಾರ ಬರಬೇಕು ಎನ್ನುವಂಥ ಒಂದು ಸೂಚನೆಯನ್ನು ಕೊಡ್ತಾರೆ. ಅದಾದ ನಂತರ ಸೋಮವಾರ, ಭಾನುವಾರ ಕಾರ್ಯಾಚರಣೆ ನಡೆದಿರಲಿಲ್ಲ, ಅವತ್ತು ಸ್ಥಗಿತ ಆಗಿತ್ತು ಸರ್ಕಾರಿ ರಜಾ ಕಾರಣ. ಸೋಮವಾರದ ದಿನ ಎಸ್ಐಟಿ ತನಿಖೆ ಶುರುವಾಗುತ್ತೆ. ಪಾತಾಳ ಗರಡಿ ಆಳವಾದಂತಹ ತನಿಖೆ ಪ್ರಾರಂಭ ಆಗೋದು ಸೋಮವಾರ ದಿನದಿಂದ. ಆ ಆಳವಾದ ತನಿಖೆ ಸೋಮವಾರ, ಮಂಗಳವಾರ, ಬುಧವಾರ. ಸೊ ಎಸ್ಐಟಿ ಅಧಿಕಾರಿಗಳಿಗೆ ಹೊಸ ಸಾಕ್ಷಿದಾರ ಜಯಂತ್ ಟಿ ಕೊಟ್ಟಂತಹ ದೂರು ವರ್ಗಾವಣೆಗೊಂಡಿರಲಿಲ್ಲ. ಸಾಕ್ಷಿದಾರನ ಬೇಡಿಕೆಯೂ ಅದೇ ಆಗಿತ್ತು, ನನ್ನ ದೂರು. ಕಾರಣ ಎಸ್ಐಟಿ ತನಿಖಾಧಿಕಾರಿಯಾಗಿರುವ, ಅದರಲ್ಲೂ ಎಸ್ಐಟಿ ತಂಡ ಯಾರ ನೇತೃತ್ವದಲ್ಲಿದೆ, ಅದು ಮೊಹಾಂತಿಯವರ ನೇತೃತ್ವದಲ್ಲಿ. ಆ ಮೊಹಾಂತಿಯವರು ಒಬ್ಬ ಪ್ರಾಮಾಣಿಕ ಅಧಿಕಾರಿ, ಅವರ ಮೇಲೆ ನಂಬಿಕೆ ಇದೆ. ಹಾಗಾಗಿನೇ ನಾನೀಗ ಪ್ರತ್ಯಕ್ಷಗೊಂಡಿರೋದು ಅಂತೇಳಿ ಹೊಸ ಸಾಕ್ಷಿದಾರ ಸ್ವತಃ ಹೇಳ್ಕೊಂಡಿದ್ದ. ಅದರಂತೆಯೇ ಆತನ ದೂರನ್ನ ಈಗ ಎಸ್ಐಟಿ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಲಾಗಿದೆ. ಈಗ ಪ್ರಥಮವಾಗಿ ಎಸ್ಐಟಿ ಅಧಿಕಾರಿಗಳು ಮಾಡುವಂತಹದ್ದು ಆ ಸಾಕ್ಷಿದಾರನನ್ನ ವಿಚಾರಣೆಗೆ ಕರೀತಾರೆ. ಏನ್ ನೋಡ್ದೆ ನೀನು, ಐ ವಿಟ್ನೆಸ್ ಅಂತ ಹೇಳಿಕೊಳ್ತಾ ಇದ್ದಿ ಈ ಪ್ರಕರಣದಲ್ಲಿ, ನಿನಗೇನು ಗೊತ್ತು ಈ ಪ್ರಕರಣದ ಬಗ್ಗೆ? ಯಾವ ಹೆಣವನ್ನ ಇಲ್ಲೀಗಲ್ ಆಗಿ ಹೂಳಲಾಗಿದೆ, ಆಕೆ ನಿನಗೇನಾಗಬೇಕಾಗಿತ್ತು? ಸಾಕ್ಷಿದಾರ ಹೇಳುವಂತೆ ಕೊಲೆಯಾಗಿದ್ರೋ, ಸಹಜವಾಗಿ ಸಾವನ್ನಪ್ಪಿದ್ರೋ, ಅಸಹಜ ಕೊಲೆಯಾಗಿ ಅಸಹಜ ಸಾವಾಗಿತ್ತೋ, ಅದಕ್ಕೆ UDR ಆಗಿತ್ತೋ, ಅಸಹಜ ಸಾವಿನ ವರದಿ ಉಲ್ಲೇಖ ಆಗಿತ್ತೋ ಆ ಸಾವು, ಇವೆಲ್ಲವೂ ಕೂಡ ಎಸ್ಐಟಿ ತನಿಖಾಧಿಕಾರಿಗಳ ತನಿಖೆಯಲ್ಲಿ ಬಯಲಾಗಬೇಕಾಗಿರುವಂಥ ವಿಚಾರ. ಸಾಕ್ಷಿದಾರನ ಅಭಿಪ್ರಾಯ ಕೇಳಲಾಗುತ್ತೆ. ನೀವು ಆ ಸಾವನ್ನ ನೋಡಿದ್ದು ಯಾವಾಗ? ಅದು ಅಸಹಜ ಸಾವು ಅಂತ ಹೆಂಗೆ ಖಾತ್ರಿಪಡಿಸ್ತೀರಿ? UDR ಆಗಲಿಲ್ಲ ಅಂತ ಹೇಳಿ ಹೆಂಗೆ ಹೇಳ್ತೀರಿ? ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ತರಿಸಲಾಗುತ್ತೆ. ಒಂದು ವೇಳೆ ಅದು UDR ಆಗದೆ ಹೂಳಲಾಗಿದೆ ಎನ್ನುವುದಾದರೆ ಅದು ಅಕ್ಷಮ್ಯ. ಅದನ್ನು ಕೂಡ ಪಾತಾಳ ಗರಡಿಯಲ್ಲಿ ಎಲ್ಲವೂ ಕೂಡ ಬಯಲಾಗುತ್ತೆ. ಆಳವಾದ ತನಿಖೆ ಅನ್ನೋದು ಅದಕ್ಕೆ. ಸೊ ಸಾಕ್ಷಿದಾರನ ಹೇಳಿಕೆಯೂ ಕೂಡ ಅತ್ಯಂತ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಈ ಪ್ರಕರಣದಲ್ಲಿ. ಕರ್ನಾಟಕದ ಇತಿಹಾಸದಲ್ಲಿ, ಕರ್ನಾಟಕದ ಚರಿತ್ರೆಯಲ್ಲಿ ಅತಿ ದೊಡ್ಡ ಮ್ಯಾಸಿವ್ ಪ್ರಕರಣ ಇದು, ಅತಿ ದೊಡ್ಡ ಪ್ರಕರಣ. ಸೊ ಈ ಪ್ರಕರಣದಲ್ಲಿ ಭೀಮಾ ಎನ್ನುವಂತಹ ಕಾಲ್ಪನಿಕ ಹೆಸರಿರುವಂತಹ ಆ ವ್ಯಕ್ತಿ ಕಾಲ್ಪನಿಕ ಅಲ್ಲ, ಆತನಿಗೆ ಇಡಲಾಗಿರ್ತಕ್ಕಂಥ ಹೆಸರು ಕಾಲ್ಪನಿಕ. ಆ ವ್ಯಕ್ತಿ ಹೇಳಲಾಗಿದ್ದ ಅಷ್ಟು ಸಾಕ್ಷ್ಯಗಳನ್ನು, ಮೌಖಿಕ ಸಾಕ್ಷ್ಯ ಆಗಿರಲಿ ಅಥವಾ ಆತ ಆ ಸ್ಥಳದಲ್ಲಿ ತೋರಿಸಲಾದಂತಹ ಮಾರ್ಕ್ ಮಾಡಲಾಗಿದ್ದಂತಹ ಸಮಾಧಿ ಎಲ್ಲವನ್ನೂ ಕೂಡ ಅಗೆಯಲಾಯಿತು. ಕಾನೂನಲ್ಲಿ ಅದಕ್ಕೆ ಅವಕಾಶ ಸಿಕ್ತು. ಎಸ್ಐಟಿಯ ಅಧಿಕಾರಿಗಳ ಸಮಕ್ಷಮದಲ್ಲಿ ಎಲ್ಲ ಕಾರ್ಯಾಚರಣೆಯೂ ಮುಗೀತು. ಅದು ಒಂದು ನಿದರ್ಶನ. ಆದರೆ ಎರಡನೇ ಸಾಕ್ಷಿದಾರನಿಗೂ ಕೂಡ ಅದೇ ಪ್ರೇರಣೆ ಕೊಟ್ಟಿದ್ದು. ನೋಡಿ, ನಮ್ಮ ಕಾನೂನು ಒಬ್ಬ ಸಾಕ್ಷಿದಾರನ ಮನವಿಯನ್ನ ಅತ್ಯಂತ ಗೌರವಯುತವಾಗಿ ಸ್ವೀಕರಿಸಿಕೊಳ್ಳುತ್ತೆ ಅನ್ನೋದಕ್ಕೆ ನಿದರ್ಶನ ಇದು. ನನಗೆ ಅಭದ್ರತೆ ಕಾಡ್ತಾ ಇದೆ, ನಮ್ಮ ಮುಖ ಮುಚ್ಚಬೇಕು ಅನ್ನುವಂತಹ ಮನವಿಯನ್ನು ಮಾಡ್ಕೊಂಡಿದ್ದು ಸಾಕ್ಷಿದಾರ. ಕಾನೂನು ಅದಕ್ಕೆ ಮುಖ ಮುಚ್ಚುವಂತ ಅವಕಾಶವನ್ನು ಮಾಡಿಕೊಡ್ತು.
ನಾನು ಸೂಚಿಸುವ ಜಾಗದಲ್ಲಿ ಅಗಿಬೇಕು ಅಂದ ಹೊಸ ಆ ಪ್ರಥಮ ಭೀಮ ಅದೇ ಸ್ಥಳದಲ್ಲಿ ಅಗೆಯಲಾಯಿತು. ಇದು ಕೂಡ ಕಾನೂನು ಕೊಟ್ಟಂತಹ ಸ್ವಾತಂತ್ರ್ಯ ಆತನಿಗೆ. ಈಗ 2ನೇ ಸಾಕ್ಷಿದಾರ ಪ್ರತ್ಯಕ್ಷ. ಈಗ 13ನೇ ಸಮಾಧಿ ಅಗೆತ ಇವತ್ತಿನ ಕಾರ್ಯಾಚರಣೆದ ಮುಖಾಂತರವಾಗಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರುತ್ತೆ. ಮುಂದೇನು? ಮುಂದೆ ಬಾಹುಬಲಿ ಬೆಟ್ಟನೋ ಅಥವಾ ನೇತ್ರಾವತಿ ಸ್ನಾನ ಘಟ್ಟದಲ್ಲಿ ಆ ಪ್ರದೇಶದಲ್ಲಿ ಅಗೆಯಲಾಗುತ್ತೋ ಅವೆಲ್ಲವೂ ಕೂಡ SITಯ ತೀರ್ಮಾನಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ. ಆದರೆ ಈಗ ಅವರನ್ನು ಕಾಡ್ತಾ ಇರುವಂತಹದ್ದು ಹೊಸ ಸಾಕ್ಷಿದಾರ ಜಯಂತಿನ ಸ್ಟೇಟ್ಮೆಂಟ್ ಏನು, ಆತ ಕೊಡುವಂತಹ ಪ್ರಾಥಮಿಕವಾದಂತಹ ಹೇಳಿಕೆಗಳೇನು, ಅದರ ಆಧಾರವಾಗಿಟ್ಟುಕೊಂಡೇ SIT ಮುಂದಿನ ಹೆಜ್ಜೆಯನ್ನು ಇಡುತ್ತೆ. ಇವಿಷ್ಟು ಕೂಡ ಹೆಣಹೂತ ಪ್ರಕರಣದ ಈಗ ನಡೀತಾ ಇರತಕ್ಕಂಥ ಅಪ್ಡೇಟ್ಸ್ಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.